So the next question, 46. The IUPAC name of NiNH3 4 times NiCl4 is option A tetrachloronickel 2, tetramine nickel 2. ಓಕೆ ಮಕ್ಕಳ ನೋಡಿ, ಇದನ್ನ ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಲ್ಲೇ ಕೋಆರ್ಡಿನೇಷನ್ ಐಸೋಮರ್ಸ್ ಅಲ್ಲಿ ನೋಡ್ತೇವೆ. ಅಂದ್ರೆ ಕ್ಯಾಟಯನ್ ಆಲ್ಸೋ ಏನಂತೀವಿ ಕಾಂಪ್ಲೆಕ್ಸ್ ಅಲ್ಲಿ ಇದೆ, anion is also present in the complexes. So this type of complexes are named like this. So tetramine nickel 2, tetrachloronickelate nickelate 2. So option ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ ನೋಡಿ. tetramine nickel 2 tetrachloronickelate 2 ಆಗುತ್ತೆ. ಸರಿನಾ? Right. As per IUPAC nomenclature, the name of the complex COH2 4 times NH3 twice Cl3 is. ಹಾಗೆ ಹೇಳ್ತಾ ಬರಬಹುದು ನೋಡಿ. ಸೊ ಇಟ್ ಈಸ್ ಅಮೈನ್ ಫಸ್ಟ್ ಬರುತ್ತೆ, ಆಕ್ವಾ ಆಮೇಲೆ ಡೈ ಅಮೈನ್, ಕರೆಕ್ಟ್. ಟೆಟ್ರಾ ಆಕ್ವಾ ಕೋಬಾಲ್ಟ್ 3 ಕ್ಲೋರೈಡ್, ಕರೆಕ್ಟ್. 3 ಕ್ಲೋರೈಡ್ ಆಕ್ಸಿಡೇಷನ್ ಸ್ಟೇಟು ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಪ್ಷನ್ ಡಿ ಆಗುತ್ತೆ. ಓಕೆನಾ? ನೆಕ್ಸ್ಟ್ question number 48. The IUPAC name of the complex CONH3 4 times H2O Cl Cl2. ಓಕೆ, ಹಾಗಿದ್ರೆ ಯಾವ್ದು ಬರುತ್ತೆ ನೋಡಿ. ಟೆಟ್ರಾ ಅಮೈನ್ ಆಕ್ವಾ ಕ್ಲೋರೋ ಆರ್ ಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್. ಹೌದಾ? ಸೊ ಆಪ್ಷನ್ ಟೆಟ್ರಾಮೈನ್ ಆಕ್ವಾ ಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್, ಕರೆಕ್ಟ್. ಆಪ್ಷನ್ ಡಿ ಆಗುತ್ತೆ ನೋಡಿ. ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 49. ಆಸ್ ಪರ್ ದ IUPAC nomenclature, ಆಲ್ರೆಡಿ ಇದಾಗಿದೆ ಅನ್ಕೊಂತೀರಿ. ಆಪ್ಷನ್ ಡಿ ಡೈಅಮೈನ್ ಟೆಟ್ರಾ ಆಕ್ವಾ ಕೋಬಾಲ್ಟ್ 3 ಕ್ಲೋರೈಡ್. ನೆಕ್ಸ್ಟ್ ಕ್ವಶನ್ ನಂಬರ್ 50. ಕೆಮಿಕಲ್ ಫಾರ್ಮುಲಾ ಆಫ್ ಐರನ್ 3 hexacyanoferrate 2 is hexacyanoferrate iron 3 hexacyanoferrate 2. ನಾಮನ್ಕ್ಲೇಚರ್ ಗೊತ್ತಿತ್ತು ಅಂದ್ರೆ ಹೇಳಬಹುದು. ದಟ್ ಇಸ್ ಗೋಯಿಂಗ್ ಟು ಬಿ ದಿಸ್ ಒನ್, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ದ IUPAC ನೇಮ್ ಆಫ್ K3IrC2O4 thrice potassium trioxalato, correct. Trioxalato iridate 3263. Option will be option B. ಅಷ್ಟೇ ನಾಮನ್ಕ್ಲೇಚರ್ ಅದು ಒಂದು ಸ್ವಲ್ಪ ಬೇಸಿಕ್ ರೂಲ್ಸ್ ಕಲ್ತ್ಕೊಂಡ್ರೆ ಮುಗೀತು. ಸೊ ಕ್ವಶನ್ ನಂಬರ್ 52 ನೀವೇ ಮಾಡಬಹುದು, ಇದನ್ನ ಹೇಳಿರ್ತೀನಿ ನೋಡ್ಕೊಳ್ಳಿ. ಸೊ ದಟ್ ಇಸ್ ಗೋಯಿಂಗ್ ಟು ಬಿ ಸೋಡಿಯಂ ಹೆಕ್ಸಾ ನೈಟ್ರಿಟೋ ಕೋಬಾಲ್ಟೇಟ್ 3. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ನೇಮ್ ಆಫ್ ದ ಕಾಂಪೌಂಡ್? ಈ ನಾಮನ್ಕ್ಲೇಚರ್ ಅಲ್ಲಿ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಆಯ್ತು, ಇಷ್ಟನೇ ನೋಡಿ. ಅಲ್ಲಿ ಟೆಟ್ರಾ ಅಮೈನ್ ಆಲ್ರೆಡಿ ಮಾಡಿದೀವಲ್ವಾ, ಆಕ್ವಾ ಕ್ಲೋರಿಡೋ ಕೋಬಾಲ್ಟ್ 3 ಕ್ಲೋರೈಡ್. ಸೊ ಆಪ್ಷನ್ ಡಿ ಆಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ಜಾಮೆಟ್ರಿಕಲ್ ಐಸೋಮರ್ಸ್ ಫಾರ್ PTNH3 twice Cl2 is. ಜಾಮೆಟ್ರಿಕಲ್ ಐಸೋಮರ್ ಇಲ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಇನ್ ದ ಫಾರ್ಮ್ ಆಫ್ A2B2 ಫಾರ್ಮ್ ಅಲ್ಲಿ ಇದೆ. ಸೊ ಓನ್ಲಿ ಸಿಸ್ ಅಂಡ್ ಟ್ರಾನ್ಸ್ ಎರಡೇ ಬರೋದು. ಹಾಗಿದ್ರೆ ದಟ್ ವಿಲ್ ಬಿ ಆಪ್ಷನ್ ಎ. 2 ಐಸೋಮರ್ಸ್ ಆರ್ ಪಾಸಿಬಲ್. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಗಿವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಐಸೋಮರ್ಸ್ ಅಂತ? ಕರೆಕ್ಟ್. ಹಾಗಾದ್ರೆ ನೋಡ್ತಾ ಬರೋಣ. ಇದರಲ್ಲಿ ಆಕ್ಸಲೇಟ್ ಇದೆ, ಏನಿದೆ, NH3 SCN. ಓಕೆ, ರೈಟ್. ನೋಡಿ, ಇದರಲ್ಲಿ ಮ್ಯಾಕ್ಸಿಮಮ್ ನಾವು ನೋಡೋದಾದ್ರೆ ಲಿಂಕೇಜ್ ಐಸೋಮರ್ ಇದೆ, ಜೊಮೆಟ್ರಿಕಲ್ಲು ಬರುತ್ತೆ, ಜೊಮೆಟ್ರಿಕಲ್ ಇದೆ, ಆಪ್ಟಿಕಲ್ಲು ಬರುತ್ತೆ, ಎಲ್ಲ ಐಸೋಮರ್ಸ್ ಬರ್ತಾ ಇದೆ. ಸೊ ಪಾಸಿಬಿಲಿಟೀಸ್ ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಐಸೋಮರ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 56. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್
will not show geometrical isomerism. A and B are monodentate ligands. Okay, MA5B ante. Of the following octahedral complexes will not show geometrical isomerism. ಈಗ MA3B3 ಆದ್ರೆ ಇಲ್ಲಿ ನಮಗೆ ಗೊತ್ತಿದೆ ಫ್ಯಾಕ್ ಅಂಡ್ ಮರ್ ಐಸೋಮರ್, ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಎರಡು. MA2B4 ಅಲ್ಲಿ ದಟ್ ಇಸ್ ಸಿಸ್ ಅಂಡ್ ಟ್ರಾನ್ಸ್, ಕರೆಕ್ಟಾ? ಅದು ಕೂಡ 2 ಜಾಮೆಟ್ರಿಕಲ್ ಐಸೋಮರ್ಸ್ ಇದೆಯಂತೆ. MA4B2 ನಲ್ಲೂ ಅಷ್ಟೇ 2 ಜಾಮೆಟ್ರಿಕಲ್ ಐಸೋಮರ್ಸ್. ಹಾಗಾದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಶೋ ಎನಿ ಜಾಮೆಟ್ರಿಕಲ್ ಐಸೋಮರಿಸಮ್. ಯಾಕೆಂದ್ರೆ ಯಾವ ಎರಡು ಲಿಗ್ಯಾಂಡ್ಗಳು ಕೂಡ ಸೇಮ್ ಇಲ್ಲ. ಅಟ್ಲೀಸ್ಟ್ ಎರಡು ಲಿಗ್ಯಾಂಡ್ ಸೇಮ್ ಇರಬೇಕು. ಅಲ್ಲಿ A5 ಇದೆ, B ಅನ್ನೋದು ಒಂದೇ ಒಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಕೋಆರ್ಡಿನೇಷನ್ ಕಾಂಪೌಂಡ್ ವುಡ್ ಎಕ್ಸಿಬಿಟ್ ಆಪ್ಟಿಕಲ್ ಐಸೋಮೆರಿಸಮ್? ಈ ತರ ವರ್ಡ್ ಅಲ್ಲಿ ಕೊಟ್ಟಾಗ ಗೊತ್ತಿರ್ಬೇಕು ನಿಮಗೆ. ಸೊ ಐ ರೈಟ್ ದಟ್ ಡೈರೆಕ್ಟ್ಲಿ. ಇದು ಯಾಕೆ? ಇಥಿಲೀನ್ ಡೈಅಮೈನ್ ಕೋಬಾಲ್ಟ್ 3 ಬ್ರೋಮೈಡ್. ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದಾದ್ರೆ ಗೊತ್ತಿದೆ ನಿಮ್ಗೆ, ಬರೀಬಹುದು. NCERT ನಲ್ಲೂ ಇರೋದೇ ಕೋಬಾಲ್ಟ್. ಓಕೆನಾ? ರೈಟ್. ಇದನ್ನ ಪ್ಲೇನಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ದಿಸ್ ಇಸ್ above the molecule and this is below the molecule. ಟ್ರಿಸ್ ಅಂತ ಇದೆ, EN ಈಥೇನ್ 1,2 ಡೈಮೈನ್. ಇದರ ಐಸೋಮರ್ ಏನ್ ಬರುತ್ತೆ ಗೊತ್ತಿದೆ ನಿಮಗೆ, ಮಿರರ್ ಇಮೇಜ್, ಕರೆಕ್ಟಾ? ಸೊ ಇದನ್ನ ನಾವು ಓಕೆ ಡೆಕ್ಸ್ಟೋ ಅಥವಾ ಡಿ ಐಸೋಮರ್ ಅಂತ ತಗೊಂಡ್ರೆ ಇದನ್ನು ಎಲ್ ಐಸೋಮರ್ ಅಂತ ತಗೊಳ್ತೀವಿ. ಅದ್ರೆ ಹೇಗಿರ್ಬೇಕು ಸ್ಟ್ರಕ್ಚರ್ ನೋಡಿ, ಕೋಬಾಲ್ಟ್ ಇದೆ, ಈಗ ಬಂದಿರುತ್ತೆ, EN ಇಲ್ಲಿರುತ್ತೆ, EN ಓಕೆನಾ? ಹೀಗೆ ಈ ತರ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್, ದ ಟೈಪ್ ಆಫ್ ಐಸೋಮೆರಿಸಮ್ ಪ್ರೆಸೆಂಟ್ ಇನ್ ಪೆಂಟಾಅಮೈನ್ ನೈಟ್ರೋಕ್ರೋಮಿಯಂ 3 ಕ್ಲೋರೈಡ್ ಈಸ್. ಪೆಂಟಾಅಮೈನ್ ನೈಟ್ರೋ ಅಂತ ಬಂದಾಗ NO2 ಆಗುತ್ತೆ, ONO ಆಗುತ್ತೆ, ನೈಟ್ರೇಟು. ಸೊ ಲಿಂಕೇಜ್ ಐಸೋಮೆರಿಸಮ್. Which of the following compound shows optical isomerism? Optical, correct? Optical isomerism ಯಾವ್ದು ತೋರಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಹೇಳ್ತೀರಾ? There should be chelation should be there. Chelate complexes, bidentate ligand ಇದ್ರೆ optical isomerism ಈಸಿ ಆಗಿ ತೋರಿಸುತ್ತೆ. Next, D and L isomers. Which of the following ions can exhibit optical isomerism? ಯಾವ್ದಿರಬಹುದು? ಹೇಳ್ತೀರಾ? ಸೊ ಇದಾಗಲ್ಲ, ಏಕೆ ಚಿಲೇಷನ್ ಇಲ್ಲ. ಇವೆರಡರಲ್ಲಿ ಆಗ್ಬಹುದು. ಟ್ರಾನ್ಸ್ ಐಸೋಮರ್ಸ್ ಡು ನಾಟ್ ಶೋ, ಹಾಗಾಗಿ ಉಳ್ಕೊಂಡಿರೋದು ಸಿಸ್ ಐಸೋಮರ್. ಸಿಸ್ ಅಂದ್ರೆ ಒಂದೇ ಕಡೆ ಇರುತ್ತೆ, ಹಾಗಾಗಿ ಆಪ್ಟಿಕಲ್ ಐಸೋಮರಿಸಮ್ ತೋರಿಸುತ್ತಂತೆ. ವಿಚ್ ವುಡ್ ಎಕ್ಸಿಬಿಟ್ ಕೋಆರ್ಡಿನೇಷನ್ ಐಸೋಮೆರಿಸಮ್? ಯಾವುದರಲ್ಲಿ ಕೋಆರ್ಡಿನೇಷನ್ ಐಸೋಮೆರಿಸಮ್ ಇದೆ ನೋಡಿ, ಎರಡು ಕೂಡ ಕೋಆರ್ಡಿನೇಷನ್ ಸ್ಪಿಯರ್ ಒಳಗಡೆನೆ ಇರಬೇಕು, ಸರಿನಾ? ಸೊ ಆಪ್ಷನ್ ಎ. CONH3 5 times NO2 Cl2 and CONH3 5 times ONO Cl2 are related to each other as ಏನಂತ ಹೇಳ್ತಾ ಇದ್ದೀರಾ? ಹೇಳ್ಬಹುದಾ? That's going to be linkage isomerism. ಲಿಂಕೇಜ್ ಕರೆಕ್ಟ್. ಇಲ್ಲಿ ಏನಾಗಿದೆ ನೋಡಿ, ಥ್ರೂ ನೈಟ್ರೋಜನ್ ಬಾಂಡ್ ಆಗಿದ್ರೆ ಇಲ್ಲಿ ಥ್ರೂ ಆಕ್ಸಿಜನ್ ಬಾಂಡ್ ಆಗಿದೆ. Coordination isomerism is caused by the interchange of ligands between complex ತಾನೆ, ಕಾಂಪ್ಲೆಕ್ಸ್ ಕ್ಯಾಟಯನ್ ಅಂಡ್ ಕಾಂಪ್ಲೆಕ್ಸ್ ಅನಯಾನ್ ಮಧ್ಯೆ ಆಗುವಂಥದ್ದು, ಕರೆಕ್ಟ್? ಸೊ ಆಪ್ಷನ್ ಬಿ ಆಗತ್ತೆ. ನೆಕ್ಸ್ಟ್, change in composition of coordination sphere yields which types of isomerism? ಹೇಳ್ತೀರಾ? ಕಂಪೋಸಿಷನ್, ಅಯೋನೈಸೇಷನ್ ಆಗುತ್ತಂತೆ. ಸೇ ಫಾರ್ ಎಕ್ಸಾಂಪಲ್ CrH2O 6 times Cl3 ಇತ್ತು,
and CrH2O 5 times Cl2 dot H2O. ಎಂತ ಐಸೋಮರ್ ಅಂತ ಅಯನೈಸೇಷನ್ ನಂಬರ್ ಆಫ್ ಅಯಾನ್ಸ್ ಪ್ರೊಡ್ಯೂಸ್ ಆದಾಗ ಬರ್ತಾ ಇರುವಂತಹ ಐಸೋಮರ್ಸ್ ಬೇರೆ ಬೇರೆ ಇದೆ. ನೀವು ಹೀಗೂ ತಗೋಬಹುದು, ಕಂಪ್ಲೀಟ್ ಆಗಿ ಹೋದ್ರೆ ಆಕ್ಚುಲಿ ನಾವು ಇದನ್ನ ಹೈಡ್ರೇಟ್ ಐಸೋಮರ್ಸ್ ಅಂತ ಕರಿತಾ ಇದೀವಿ. ಕಂಪೋಸಿಷನ್ ಅಷ್ಟೇ, ಈ 3 ಕ್ಲೋರಿನ್ ಒಳಗಡೆ ಹೋಗುತ್ತೆ, 3 ಕ್ಲೋರಿನ್ ಹೊರಗಡೆ ಬರುತ್ತಂತೆ. ನೋಡು, 3 ಕ್ಲೋರಿನ್ ಒಳಗಡೆ, 3 ವಾಟರ್ ಹೊರಗಡೆ. ಅವಾಗ ಕಂಪೋಸಿಷನ್ ನೋಡಿ, CrH2O thrice Cl3 3H2. This is going to form ionization isomerism. Next, which of the following does not show optical isomerism? ಯಾವುದು ಬೈಡೆಂಟೆಡ್ ಲಿಗಂಡ್ ಇಲ್ಲ ಅಂದ್ರೆ ಅದೇ ಆಪ್ಷನ್ ಎ. ಓಕೆನಾ? ನೆಕ್ಸ್ಟ್ ಒನ್ ಆಪ್ಷನ್ ಎ. The complexes ಕೊಟ್ಟಿದ್ದಾರೆ are the examples of which type of isomerism? Ligands between the complexes are exchanged, that's why coordination isomerism. Sarina? Next, the complex PT PyNH3BrCl will have how many geometrical isomerism? ನೋಡ್ಕೋ, ಇದು this is going to be in the form of M A B C D ಫಾರ್ಮ್ ಅಲ್ಲಿ ಇದೆ. ಹೌದಾ? ಯಾವ್ದಿದೆ ನೋಡ್ತಾ ಹೋಗೋಣ. ಈಗ ತಗೋಬಹುದಪ್ಪ, ಮೆಟಲ್ ಇದೆ 4 ತರ ಹೀಗಿರುತ್ತೆ ಅಂತ ಅಂದ್ಕೋಣ. ಮೆಟಲ್ ಸುತ್ತ ಈ ತರ ಇರುತ್ತೆ, 4 ಇದೆ ಅಂದ್ರೆ ಸ್ಕ್ವೇರ್ ಪ್ಲೇನಾರ್ ಬರಬಹುದು ಅಂತ. ಸೊ ದೇರ್ ಆರ್ ಓನ್ಲಿ ಪಾಸಿಬಿಲಿಟಿ ಆಫ್ 3 ಐಸೋಮರ್ಸ್. ಯಾವ್ಯಾವುದು ಅಂತ ಹೇಳ್ತೀನಿ, ನೋಡ್ಕೊಂಬಿಡಿ. ನೋಡಿ, ಫಸ್ಟ್ ಒನ್ ಮೆಟಲ್ ಸೆಂಟ್ರಲ್ ಇದೆ, ಕರೆಕ್ಟ್? ಎ ಬಿ ಸಿ ಅಂಡ್ ಡಿ. ಓಕೆನಾ? ದೆನ್ ಎ ಬಿ ಸಿ ಅಂಡ್ ಡಿ. ಥರ್ಡ್ ಒನ್ ಎ ಬಿ ಸಿ ಅಂಡ್ ಡಿ. ಕರೆಕ್ಟ್? ಈ 3ನ ಬಿಟ್ಟರೆ ಬೇರೆ ಯಾವ್ದಾದ್ರು ಬರುತ್ತಾ ನೋಡಿ? ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಸರಿನಪ್ಪ? ಎಸ್. ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ, ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ, PtCl4 2-. ಆಪ್ಷನ್ ಎ ಸ್ಕ್ವೇರ್ ಪ್ಲೇನಾರ್. ಹೈಬ್ರಿಡೈಸೇಷನ್ ಸ್ಟೇಟ್ ಯಾವ್ದಿದೆ? DsP2 ಹೈಬ್ರಿಡೈಸೇಷನ್ ಇರುತ್ತಂತೆ. Next, question number 69. Which of the following pairs represent linkage isomerism? ಯಾವುದರಲ್ಲಿ ಲಿಂಕೇಜ್ ಐಸೋಮರ್ಸ್ ಅನ್ನ ನಾವು ನೋಡಬಹುದು? ಸೊ ಆಪ್ಷನ್ ಎನ? ಆಪ್ಷನ್ ಎ, ಇಲ್ಲಿ ನೈಟ್ರೋಜನ್ ಇದೆ, ಇಲ್ಲಿ ಸಲ್ಫರ್ ಇದೆ, ಡೋನರ್ ಆಟಮ್. Which of the following has an optical isomer? ಆಪ್ಟಿಕಲ್ ಐಸೋಮರ್ ಯಾವುದರಲ್ಲಿ ಇರುತ್ತೆ ಅವರೇ ಕೇಳ್ತಾರೆ. ಸೊ ಆಪ್ಷನ್ ಯಾವ್ದಿರಬಹುದು? ಚಿಲೇಷನ್ ಜಾಸ್ತಿ ಇದೆ ಅಂದ್ರೆ ಅದೇ COEN thrice 3+. Which of the following complex ion has geometrical isomers? ಯಾವುದರಲ್ಲಿ ಜಾಮೆಟ್ರಿಕಲ್ ಐಸೋಮರ್ಸ್ ಇದೆ ಹೇಳ್ಬಹುದಾ? CONH3 twice. ಓಕೆ, ಯಾ ಆಪ್ಷನ್ ಬಿ ಬರುತ್ತೆ ನೋಡಿ. ಜಿಯೋಮೆಟ್ರಿ ಸ್ಟ್ರಕ್ಚರ್ ನ ಒಮ್ಮೆ ಬರೆದು ನೋಡ್ತೀರಾ? ನೋಡಿ ಒಂದ್ಸಲ, ಯು ವಿಲ್ ಗೆಟ್ ಅನ್ ಐಡಿಯಾ. cis and trans isomers are obtained. Cis trans isomers. Okay na? Next, question number 72. The ionization isomer of CrH2O ClNO2 Cl is. ಒಂದು ನೈಟ್ರೋ ಹೊರಗಡೆ ಬಂದ್ರೆ ಆಯ್ತು, ಕ್ಲೋರಿನ್ ಒಳಗಡೆ, ನೈಟ್ರೋ ಹೊರಗಡೆ. ಸೊ ಆಪ್ಷನ್ ಬಿ ಆಗತ್ತಾ?
ಸರಿನಾ? ರೈಟ್ ನೋಡಿ. ಕ್ವಶನ್ ನಂಬರ್ 73. ಐಸೋಮರಿಸಮ್ ಎಕ್ಸಿಬಿಟೆಡ್ ಬೈ ದ ಕಾಂಪ್ಲೆಕ್ಸೀಸ್ ಯಾವ್ದಿರ್ಬೋದು? ಅದಿರುವಂತ ಫಾರ್ಮ್ ನೋಡಿ, ಎಂ A2 B2 and C2. ಕರೆಕ್ಟಾ? ವಿಚ್ ಶೋಸ್ ಬೋತ್, ಎರಡು ಹೇಳ್ಬೇಕಂದ್ರೆ ಯಾವ್ಯಾವುದು? ಜೊಮೆಟ್ರಿಕಲ್ ಅಂಡ್ ಆಪ್ಟಿಕಲ್ ಐಸೋಮರಿಸಮ್ ಎರಡನ್ನು ತೋರಿಸುತ್ತೆ. ಲಿಗ್ಯಾಂಡ್ಸ್ಗಳು ಡಿಫ್ರೆಂಟ್ ನಂಬರ್ಸ್ ಇದೆ, ಡಿಫ್ರೆಂಟು ಇದೆ. ರೈಟ್? ಟೈಪ್ಸ್ ಆಫ್ ಐಸೋಮರಿಸಮ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದೀಸ್ ಟು ಕಾಂಪ್ಲೆಕ್ಸಸ್ ಈಸ್, ಎಲ್ಲ ಸೇಮ್ ಇದೆ, ಲಿಗ್ಯಾಂಡ್ಸ್ ಒಳಗಡೆ ಮಾತ್ರ ಲಿಂಕೇಜ್ ಡಿಫರೆಂಟ್ ಇದೆ. ಸೊ ದಟ್ ಈಸ್ ಲಿಂಕೇಜ್ ಐಸೋಮರಿಸಮ್. ಓಕೆನಾ? ನೆಕ್ಸ್ಟ್ ಒನ್. Which of the following complex will show geometrical as well as optical isomerism? ಯಾವುದು? ಸೊ ಆಲ್ರೆಡಿ ನೋಡಿದೀವಿ, PT N twice Cl2. Next, the number of geometrical isomers from the complex is ಯಾವ್ದಿರ್ಬೋದು? This is going to be in the form of MA3B3, MA3B3, FAC and MER isomers ಅಷ್ಟೇ ಬರೋದು. ಸೊ ಆಪ್ಷನ್ ಎ 2 isomers. The number of isomers exhibited by CrNS3 thrice Cl3 is ಹೇಳ್ತೀರಾ? So the answer is going to be same, only 2 geometrical isomers. ಹೌದಾ? ರೈಟ್. For the square planar complex MABCD, where M is the central and ABCD are the monodentate ligands, the number of possible geometrical isomers are already ಮಾಡಿದೀವಲ್ವಾ? MABCD 3 isomers are possible. Which of the following will exhibit optical isomerism? ಯಾವ್ದಂತೆ? So repeated concept ಇದೆ, question ಅಲ್ಲ, repeated concept. Which of the following will give maximum number of isomers ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದಪ್ಪ? ಸೊ ನಮ್ಗೆ ಗೊತ್ತಿದೆ. ಸೊ ದಿಸ್ ಇಸ್ ದ ಒನ್. ಯಾಕೆ? ಲಿಂಕೇಜ್ ಇದೆ, ಆಪ್ಟಿಕಲ್ ಬರುತ್ತೆ, ಜೊಮೆಟ್ರಿಕಲ್ ಬರುತ್ತೆ. ಹಾಗಾದ್ರೆ ಇವೆರಡು ಕಾಂಪ್ಲೆಕ್ಸಸ್ ಅಲ್ಲಿ ವಾಟ್ ದೇ ಕಾನ್ಸ್ಟಿಟ್ಯೂಟ್? ಅಯನೈಸೇಷನ್, ಲಿಂಕೇಜ್ ಇಲ್ಲ, ಅಯನೈಸೇಷನ್ ಆಗಿರ್ಬೇಕು. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಯಾಕೆ? ಅಯನೈಸ್ ಆದಾಗ ಇಲ್ಲಿ ಬ್ರೋಮೈಡ್ ಅಯಾನ್ ಬರುತ್ತೆ, ಇಲ್ಲಿ ಕ್ಲೋರೈಡ್ ಅಯಾನ್ ಬರುತ್ತಂತೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 82. Which of the following will not show geometrical isomerism? ಸೊ ಆಲ್ರೆಡಿ ನಾವು ಅವಾಗಲೇ ಹೇಳಿದ್ವಿ, ದ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ ಯಾವುದು? ME5B will not show ಅಂತ ಹೇಳಿ, ಕರೆಕ್ಟಾ? ಯಾವುದು? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಇದು. ಸೊ ನೋಡಿ, 5+1 ಇದೆ, 4+2, 3+3 ಇರಬೇಕು ಅಟ್ಲೀಸ್ಟ್. ನೆಕ್ಸ್ಟ್ question number 83. A similarity between optical and geometrical isomerism is that ಏನಿರಬಹುದು? Both of them are going to be included under what? Stereoisomerism. Structural and stereoisomerism ಅಂತ ಬರುತ್ತೆ. ಸ್ಟ್ರಕ್ಚರಲ್ ಅಲ್ಲಿ geometric ಯಾವುದು? ಲಿಂಕೇಜ್, ಕೋಆರ್ಡಿನೇಟ್, ಅಯನೈಸೇಷನ್ ಅಂಡ್ ಆಲ್ಸೋ ಹೈಡ್ರೇಟ್, ಇವೆಲ್ಲ ಐಸೋಮರ್ಸ್ ಬರುತ್ತೆ. ಅದರಲ್ಲಿ ಸ್ಟೀರಿಯೋ ಅಂಡ್ geometrical. ಸ್ಟೀರಿಯೋದಲ್ಲಿ geometrical and optical ಎರಡು ಬರುತ್ತೆ. The type of isomerism present in nitropentamine chromium 3 chloride is ನೈಟ್ರೋ ಅಂತ ಇದೆ ಅಂದ್ರೆ ಅರ್ಥ ಏನಂತೆ? NO2. ಸೊ ಲಿಂಕೇಜ್ ಬರುವಂತ ಚಾನ್ಸಸ್ ಇದೆ. What kind of isomerism exist between these two complexes? Violet and grayish green ಅಂತ ನೋಡಿ. Number of water molecules are exchanged, no? That's why it's going to be
ಸಾಲ್ವೇಟ್ ಅಥವಾ ಹೈಡ್ರೇಟ್ ಐಸೋಮೆರಿಸಮ್. ಕರೆಕ್ಟ್. Which of the following type of isomerism is shown by given compound? ನೋಡಿ 3 type of complexes ಇದೆಯಂತೆ. Sorry, 3 types of 3 types ಅಲ್ಲ, sorry, this is of the formula MA3B3. ಕರೆಕ್ಟ್. ಇದರಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಇದು. This is present to the meridian. ಹಾಗಾಗಿ ಮೆರಿಡಿಯೋನಲ್ ಇದೆಯಂತೆ. ಫೇಶಿಯಲ್ ಇಲ್ಲ, ಇಲ್ಲಿ ಮೆರಿಡಿಯೋನಲ್ ಇದೆ, ಮೆರಿಡಯೋನಲ್. Due to the presence of ambident ligands, coordination compounds show isomerism. Palladium complex of the type and this one, ಇವೆರಡು ಕೂಡ ಎಂತ ಐಸೋಮರ್ಸ್ ಅಂತ ಕೇಳ್ತಾ ಇದ್ದಾರೆ ನೋಡಿ. SCN and NCS ಇದೆ ಅನ್ನೋದಾದ್ರೆ that is going to be considered linkage isomers. The geometry of NiCO4 times and NiPPH3 twice Cl2R. NiCO4 times ಅನ್ನೋದು NiCO4 times ಅನ್ನೋದು that is going to be sp3 hybridization ಇರುತ್ತೆ. ಕರೆಕ್ಟ್. ಸೊ NiPPH3 ಥ್ರೈಸ್ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತಾ, ಇಲ್ಲಿ ಪೇರಿಂಗ್ ಆಗುತ್ತೆ, ಸ್ಟ್ರಾಂಗ್ ಇರೋದ್ರಿಂದ ಇದು ಅನ್ಪೇರ್ಡ್ ಆಗಿರುತ್ತೆ. ಸೊ ಎರಡು ಕೂಡ sp3 ನೇ ಬರುತ್ತೆ. ಎಸ್, ಬೋತ್ ಆರ್ ಟೆಟ್ರಾಹೆಡ್ರಲ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 89. The number of unpaired electron in the complex CrNH3 6 times Br3 is. Chromium is in +3 oxidation state. +3 state ಅಲ್ಲಿ number of unpaired electron ಇರೋದೇ 3. ಸೊ ಹಾಗಾಗಿ ಆಪ್ಷನ್ ಡಿ. Cr+3 ನೋಡಿಬೇಕಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು, ಹೌದಾ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಏನು ಬರುತ್ತೆ ಹೇಳಿ? 4s1 3d5, ಹೌದಾ? ಎಸ್. ಹಾಗಿದ್ರೆ ಕ್ರೋಮಿಯಂ 3+ ಅಲ್ಲಿ 4s0 3d3, 3 ಎಲೆಕ್ಟ್ರಾನ್ 3 ಅನ್ಪೇರ್ಡ್ ಇರುತ್ತೆ. Which of the following facts about the complex is wrong? ಯಾವ ಏನಂತ ಕಾನ್ಸೆಪ್ಟ್ ಅಥವಾ ಫ್ಯಾಕ್ಟ್ ರಾಂಗ್ ಆಗಿರುತ್ತೆ? NH3 ಇದೆ ಸ್ಟ್ರಾಂಗ್ ಲಿಗ್ಯಾಂಡ್. D2sp3 hybridization correct. Paramagnetic correct. Is an outer orbital complex. Outer orbital complex ಬರೋದು ವೀಕ್ ಲಿಗ್ಯಾಂಡ್ ಇದ್ದಾಗ ಅಲ್ವಾ? ಎಸ್. ಹಾಗಾದ್ರೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. Which of the following statement is correct? ಕೊಟ್ಟಿದ್ದಾರೆ ನೋಡಿ. ಸೊ ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ ನೋಡಿ. ಕಾಂಪ್ಲೆಕ್ಸಸ್ಗಳನ್ನ ನೀವು ಕಂಪ್ಲೀಟ್ ಆಗಿ ಬರ್ಕೊಂಡು ಅದರಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಏನು ಕತೆ ಎಲ್ಲದನ್ನು ಅನಲೈಸ್ ಮಾಡಿದ್ರೆ NiCO4 times and NiCN4 times are diamagnetic. NiCl4 is paramagnetic ಬರುತ್ತೆ because of the presence of strong and weak ligands. Which of the following species represent the example of dsp2 hybridization? ನೋಡಿದ ತಕ್ಷಣ ಹೇಳ್ಬಹುದು. ಸ್ಕ್ವೇರ್ ಪ್ಲೇನಾರ್ geometry, NiCl4. Correct. Which of the following will show paramagnetism correspond to 2 unpaired electrons? ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿ. ಎರಡೇ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಇರುತ್ತಪ್ಪ ನೋಡಿ. ಆಲ್ರೆಡಿ VBT ಥಿಯರಿದು ಎಲ್ಲ ಎಕ್ಸಾಂಪಲ್ಸ್ ನೋಡಿದೀವಿ. NiCl4 2- ಅಲ್ಲಿ. ಸೊ ದಟ್ ಶೋ 2 electrons. Atomic number of chromium and iron are respectively 25 and 26. Which of the following is paramagnetic? ಕಾಂಪ್ಲೆಕ್ಸಸ್ ಗಳನ್ನ ಕೊಟ್ಟಿದ್ದಾರೆ, ನೋಡ್ತಾ ಹೋಗ್ಬೇಕು. ಓಕೆ, ರೈಟ್. CrNH3 6 times. ಸೊ ಆಪ್ಷನ್ ಡಿ ಬರುತ್ತೆ ನೋಡಿ. It's going to be 4s2 3d3. ಕರೆಕ್ಟಾ? Cn- is a strong field ligand. This is due to the fact that ಏನಿರ್ಬೋದು, ಇಟ್ ಇಸ್ ಎ ಸೂಡೋ ಹ್ಯಾಲೈಡ್. ಕ್ರಿಸ್ಟಲ್ ಫೀಲ್ಡ್ಸ್ ಥಿಯರಿ ನಲ್ಲಿ ಹೇಳಿರ್ತಾರೆ, ನೋಡ್ಕೋಬೇಕು. ಅದರಲ್ಲಿ ಕಂಪ್ಲೀಟ್ ಆಗಿ ಅಯಾನಿಕ್ ಬಾಂಡ್ ಆಗಿ ಕನ್ವರ್ಟ್ ಏನಂತೆ ಕನ್ಸಿಡರ್ ಮಾಡ್ಕೊಂತೀವಿ ಎಲ್ಲದನ್ನು ಕೂಡ. ಹಾಗಾದ್ರೆ ಅಲ್ಲಿ ನಾವು ನೋಡುವಾಗ ಇದನ್ನ ಸೂಡೋ ಹ್ಯಾಲೈಡ್ ಅಂತ ಕರಿತಾ ಇದ್ವಿ. ಸೂಡೋ ಹ್ಯಾಲೈಡ್. ಓಕೆ, ನೆಕ್ಸ್ಟ್. Which of the following cyanocomplexes
would exhibit the lowest value of paramagnetic behavior. ಅಂದ್ರೆ ಕಡಿಮೆ ನಂಬರ್ ಆಫ್ ಏನಂತೆ unpaired electrons ಯಾವ್ದ್ರಲ್ಲಿ ಇದೆ ಅಂತ. So the answer is strong ligand, number of electrons ನೋಡ್ಬೇಕು unpaired electrons, correct? So option is A. Option is A. Again, okay. CO CN6 3 minus, Fe CN6 3 minus, Mn CN6 3 minus, Cr CN6 3 minus. So ಹಾಗಾಗಿ ಇದು ರಾಂಗ್, ಎರಡು ಕೂಡ ಇಲ್ಲ. ನೋಡ ನೆಕ್ಸ್ಟ್, ಹಾಗಿದ್ರೆ ಆಪ್ಷನ್ ಎ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ನಂಬರ್ 97 ಅಂತ ಏನ್ ಹೇಳುತ್ತೆ, ಸ್ಕ್ಯಾಂಡಿಯಂ ಕಾಂಪ್ಲೆಕ್ಸಸ್ ಆಫ್ ಹೆಕ್ಸಾ ಆಕ್ವಾ SC H2 6 times 3 plus ion is which is colorless and diamagnetic. ಯಾಕೆ? SC is in +3 state, ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 4s0 3d0, ಹಾಗಾಗಿ ಎಲೆಕ್ಟ್ರಾನ್ ಇರೋದಿಲ್ಲ, ಡಯಾಮ್ಯಾಗ್ನೆಟಿಕ್. ನೆಕ್ಸ್ಟ್ ಕ್ವಶನ್ ನಂಬರ್ 98, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ನೋಡ್ತಾ ಹೋಗ್ಬೇಕು. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನು ನೋಡ್ತಾ ಹೋದ್ರೆ Mn 2+ is the one. ಎಷ್ಟಿರುತ್ತಂತೆ? ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ ಇರುತ್ತೆ. therefore ಏನ್ ಹೇಳ್ಬಹುದು ನಾವು, most paramagnetic in nature. Next, the compound which is not colored is 0 electron system ಇರಬೇಕಾದ್ರೆ ಯಾವುದು? cadmium Zn+2, correct. Option C. ಯಾಕೆ? zinc, cadmium, mercury all are going to be non-typical transition limits ಅಂತೀವಿ. cadmium E ಕಾಂಪ್ಲೆಕ್ಸ್ ಅಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ, ಅಂದ್ರೆ 5s2 6d 10 ಇರುತ್ತೆ. ಸೊ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ, ಕಲರ್ ಇರೋಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಎಕ್ಸಿಬಿಟ್ ದ ಹೈಯೆಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್? ಓಕೆನಾ, ಯಾವುದು ನೋಡಿ. based on VBT, you are going to observe that one. Cobalt in this complex, which is going to show cobalt, right? highest oxidation state, sorry, highest oxidation state alla ನೋಡಿ, oxalate ion ante -2 -4 ಆಗುತ್ತೆ. X -4, okay, -2 is equal to -2. So X is equal to +4. ಹಾಗಿದ್ರೆ ಹೈಯೆಸ್ಟ್ ಆಕ್ಸಿಡೇಷನ್, ಸಾರಿ, ಹೈಯೆಸ್ಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರಲ್ಲಿ ಇರುತ್ತೆ, ಹೈಯೆಸ್ಟ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಕೂಡ ಅದರದ್ದೇ. therefore ಆಪ್ಷನ್ ಸಿ. ಓಕೆ ಮಕ್ಕಳ, ಇದಿಷ್ಟು ಆಗಿತ್ತು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದಿನ ಚಾಪ್ಟರ್ ಜೊತೆಗೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು.